ಪ್ರಸ್ತುತ ಸಮಾಜ, ಸರ್ಕಾರ, ರಾಜಕೀಯದಲ್ಲಿ ನಮ್ಮ ಜನರ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ನಮ್ಮ ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ, ಬಡವನ್ ಸಿಟ್ಟು ದವಡೆಗೆ ಮೂಲ ಅನ್ನೋ ಥರ. ಹುಚ್ಚನ್ ಮದುವೆಯಲ್ಲಿ ಉಂಡವನೇ ಜಾಣ, ಸಿಕ್ಕವರಿಗೆ ಶಿವಾಯ. ಆ ಥರ ಆಗಿದೆ ನಮ್ಮ ಜನರ ಪರಿಸ್ಥಿತಿ. ವ್ಯವಸ್ಥಿತವಾದ ಕಾನೂನುಗಳು, ಪ್ರಜಾಪ್ರಭುತ್ವ, ಪ್ರತಿಯೊಬ್ಬ ಪ್ರಜೆಯನ್ನು ಪರಿಗಣಿಸಲು ಎಲ್ಲರಿಗೂ ಎಲ್ಲ ಸೌಲಭ್ಯಗಳು ಸಿಗುವಂತಹ ರೀತಿಯಲ್ಲಿ ಕಾನೂನುಗಳು ರಚನೆಯಾಗಿದ್ರೂ ಸಹ ಎಲ್ಲವೂ ಎಲ್ಲರಿಗೂ ಸುಲಭವಾಗಿ ಸಿಗ್ತಾ ಇಲ್ಲ. ಅವುಗಳನ್ನು ಪಡ್ಕೋಬೇಕಂತಂದ್ರೆ ಒಂದು ಲಂಚ ಕೊಡಬೇಕು ಅಥವಾ ಹೋರಾಟ ಮಾಡಿನೇ ಪಡ್ಕೋಬೇಕು. ಹಂಗಾಗಿದೆ ನಮ್ಮ ಪರಿಸ್ಥಿತಿ. ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲ ಅನದರ್ ಫೇಸ್ಗೆ ಸ್ವಾಗತ. ನಾನು ಸಂತೋಷ್ ಚಂದ್ರಸಪ್ಪ. ಯಾರು ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವರದಿಯಲ್ಲಿ ಮುಂದುವರಿಯೋಣ. ಬಿಹಾರದ ಭೋಜ್ಪುರ ಜಿಲ್ಲೆಯಲ್ಲಿ ನಡೆದಿರುವ ಭರತ್ ಭೂಷಣ್ ತಿವಾರಿ ಎನ್ಕೌಂಟರ್ ಪ್ರಕರಣ ಇದೀಗ ದೇಶಾದ್ಯಂತ ಭಾರೀ ಚರ್ಚೆಗೆ ಕಾರಣವಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಜನರ ಸಮಸ್ಯೆಗಳನ್ನು ಧೈರ್ಯವಾಗಿ ಎತ್ತಿ ಹಿಡಿಯುತ್ತಿದ್ದ ಯುವ ಹೋರಾಟಗಾರನ ಸಾವಿನ ಬಗ್ಗೆ ಹಲವಾರು ಪ್ರಶ್ನೆಗಳು ಮೂಡಿವೆ. 26 ವರ್ಷದ ಭರತ್ ಭೂಷಣ್ ತಿವಾರಿ ಬಿಹಾರದ ಭೋಜ್ಪುರ ಜಿಲ್ಲೆಯ ನಿವಾಸಿಯಾಗಿದ್ದರು. ಸ್ಥಳೀಯ ಸಮಸ್ಯೆಗಳು, ಪ್ರವಾಹ ಸಂತ್ರಸ್ತರ ಪುನರ್ವಸತಿ ಹಾಗೂ ಸರ್ಕಾರಿ ಯೋಜನೆಗಳ ಅನುಷ್ಠಾನ ಕುರಿತಾಗಿ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ನಿರಂತರವಾಗಿ ಧ್ವನಿ ಎತ್ತುತ್ತಾ ಇದ್ದರು. ಆದರೆ ಸರ್ಕಾರಿ ಅಧಿಕಾರಿಗಳು ಅವರಿಗೆ ಸರಿಯಾಗಿ ಸ್ಪಂದಿಸದೆ ಎಲ್ಲ ಕೆಲಸಗಳನ್ನು ಡಿಲೇ ಮಾಡ್ತಾ ಇದ್ರು. ನೀವು ಸ್ವಲ್ಪ ಬುದ್ಧಿವಂತರಾಗಿದ್ದರೆ ಸರ್ಕಾರಿ ಕಚೇರಿಗಳಿಗೆ ಹೋಗಿ ಅನುಭವ ಇದ್ರೆ ನೀವು ಇಲ್ಲೇ ಅಂದಾಜು ಮಾಡಿರ್ತೀರಾ. ಕೆಲಸ ಡಿಲೇ ಆಗ್ತಾ ಇದೆ ಅಂದ್ರೆ ಅರ್ಥ ಏನು? ಅವರು ಲಂಚ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅಂತಾನೆ ಅರ್ಥ. ಹೋಗ್ಲಿ ಬಿಡಿ. ದೇಶದಲ್ಲಿ ಬಿಹಾರ ಅಷ್ಟು ಹಿಂದುಳಿದಿರೋದಕ್ಕೆ ಕಾರಣ ಅದೇ ಅಂತ ಬೇರೆ ಹೇಳಬೇಕಾಗಿಲ್ಲ. ಮತ್ತೆ ಬೇರೆ ಎಲ್ಲ ರಾಜ್ಯಗಳಲ್ಲೂ ಈ ಪರಿಸ್ಥಿತಿ ಇದ್ದೇ ಇದೆ. ಭರತ್ ತಿವಾರಿ ಸರ್ಕಾರಿ ಕಚೇರಿಗಳಿಗೆ ಅಲೆದು ಸಾಕಾಗಿ ಇದಕ್ಕೆ ಬೇರೆ ಏನಾದರೂ ಸೊಲ್ಯೂಷನ್ ಹುಡುಕಬೇಕು ಅಂತ ಯೋಚನೆ ಮಾಡ್ತಾರೆ. ಕಾನೂನಿನ ರೀತಿಯಲ್ಲಿ ಇವರು ಸ್ಪಂದಿಸದೇ ಇರುವ ಕಾರಣಕ್ಕೆ ಬೇಸತ್ತು ಅವರಿಗೆ ಬೆದರಿಕೆ ಒಡ್ಡಲು ಒಂದು ಗನ್ ಪರ್ಚೇಸ್ ಮಾಡ್ತಾರೆ. ಗನ್ ಹಿಡಿದು ಬೆದರಿಕೆ ಒಡ್ಡಿರುವುದೇ ಒಂದು ಚಿಕ್ಕ ಮತ್ತು ದೊಡ್ಡ ತಪ್ಪಾಗಿರುತ್ತೆ. ಜೂನ್ 17ರಂದು ಭೋಜ್ಪುರ ಜಿಲ್ಲೆಯ ಬಿಲೌಟಿ ಗ್ರಾಮದಲ್ಲಿ ಪೊಲೀಸರು ಮತ್ತು ಎಸ್ಟಿಎಫ್ ತಂಡ ನಡೆಸಿದ ಕಾರ್ಯಾಚರಣೆಯ ವೇಳೆ ಭರತ್ ತಿವಾರಿ ಗುಂಡೇಟಿಗೆ ಬಲಿಯಾಗಿದ್ದಾರೆ. ಪೊಲೀಸರ ಪ್ರಕಾರ ಭರತ್ ತಿವಾರಿ ಅಕ್ರಮ ಶಸ್ತ್ರಾಸ್ತ್ರ ಹೊಂದಿದ್ದು ಪೊಲೀಸ್ ತಂಡದ ಮೇಲೆ ಗುಂಡು ಹಾರಿಸಿದ್ರು. ಆತ್ಮರಕ್ಷಣೆಗಾಗಿ ಪೊಲೀಸರು ಪ್ರತಿದಾಳಿ ನಡೆಸಬೇಕಾಯಿತು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಆದರೆ ಈ ಘಟನೆಗಳ ಬಗ್ಗೆ ಕುಟುಂಬಸ್ಥರು ಮತ್ತು ಸ್ಥಳೀಯರು ಸಂಪೂರ್ಣ ವಿಭಿನ್ನವಾದ ಕಥೆನೇ ಹೇಳ್ತಾ ಇದ್ದಾರೆ. ಕಥೆ ಅನ್ನೋದಕ್ಕಿಂತ ರಿಯಾಲಿಟಿ ಹೇಳ್ತಾ ಇದ್ದಾರೆ. ಅವರ ಪ್ರಕಾರ ಭರತ್ ತಿವಾರಿ ಶರಣಾಗಿದ್ದರೂ ಕೂಡ ಗುಂಡು ಹಾರಿಸಲಾಗಿದೆ ಎಂಬ ಗಂಭೀರ ಆರೋಪ ಮಾಡ್ತಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವ ಕೆಲವು ವಿಡಿಯೋಗಳು ಕೂಡ ಅದನ್ನೇ ಪುಷ್ಟಿ ಮಾಡ್ತಾ ಇದ್ದಾವೆ ಕೂಡ. ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ ಇನ್ನೊಂದೇನೆಂದ್ರೆ, ಆ ಹುಡುಗನ ಅಂತ್ಯಕ್ರಿಯೆಗೆ ಸೇರಿದ ಜನಸಂಖ್ಯೆ 1,00,000ಕ್ಕಿಂತ ಹೆಚ್ಚು ಜನಸಂಖ್ಯೆ ಆ ಚಿಕ್ಕ ಹಳ್ಳಿಗೆ ಬಂದು ಸೇರಿದ್ದಾರೆ ಅಂದ್ರೆ ನಿಜವಾಗಿಯೂ ಆ ಹುಡುಗ ಜೆನ್ಯೂನ್ ಆಗಿನೇ ಕೆಲಸ ಮಾಡಿದ್ದಾನೆ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಮತ್ತೆ ಫೇಸ್ಬುಕ್ ಲೈವ್ ವಿಡಿಯೋದಲ್ಲೂ ಸ್ಪಷ್ಟವಾಗಿ ಕಾಣಿಸುತ್ತಿದೆ, ಅವನು ಗನ್ ಬಿಸಾಕಿ ಸರೆಂಡರ್ ಆಗಿದ್ದಾನೆ. ಮತ್ತೆ ಪೊಲೀಸರ ಮೇಲೂ ಅಪವಾದಗಳಿವೆ. ಬೇಗನೆ ಹಾಸ್ಪಿಟಲ್ಗೆ ಸೇರಿಸಲಿಲ್ಲ, ಬ್ಲೀಡಿಂಗ್ ಆಗಲಿ ಅಂತಾನೆ ತಡ ಮಾಡಿದ್ರು ಅಂತ ಕೂಡ ಅಪವಾದ ಇದೆ. ಈ ಪ್ರಕರಣದ ಬಳಿಕ ಬಿಹಾರದಲ್ಲಿ ಪ್ರತಿಭಟನೆಗಳು ಆರಂಭವಾಗಿದ್ದು ಪ್ರತಿಪಕ್ಷಗಳು ಹಾಗೂ ಹಲವು ಸಾಮಾಜಿಕ ಸಂಘಟನೆಗಳು ಸ್ವತಂತ್ರ ತನಿಖೆಗೆ ಆಗ್ರಹಿಸಿವೆ. ಪ್ರಕರಣ ಸುಪ್ರೀಂ ಕೋರ್ಟ್ ಗಮನಕ್ಕೂ ತಲುಪಿದೆ. ವಿವಾದ ತೀವ್ರಗೊಳ್ಳುತ್ತಿದ್ದಂತೆ ಬಿಹಾರ ಸರ್ಕಾರ ನ್ಯಾಯಾಂಗ ತನಿಖೆಗೆ ಆದೇಶ ನೀಡಿದೆ. ನಿವೃತ್ತ ಹೈಕೋರ್ಟ್ ನ್ಯಾಯಮೂರ್ತಿಯ ನೇತೃತ್ವದಲ್ಲಿ ತನಿಖೆ ನಡೆಸಲಾಗುವುದು ಎಂದು ಸರ್ಕಾರ ಘೋಷಿಸಿದೆ. ಇದೇ ವೇಳೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಲ ಪೊಲೀಸ್ ಅಧಿಕಾರಿಗಳನ್ನು ಅಮಾನತುಗೊಳಿಸಲಾಗಿದೆ ಎಂಬ ಮಾಹಿತಿ ಕೂಡ ಹೊರಬಂದಿದೆ. ಅಂದ್ರೆ ನ್ಯಾಯಮೂರ್ತಿ ನೇತೃತ್ವದಲ್ಲಿ ತನಿಖೆ ನಡೆಸಲಾಗುವುದು. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ? ವಿಡಿಯೋ ಸಾಕ್ಷಿಗಳೆಲ್ಲ ಇದೆ. ಆದಷ್ಟು ಬೇಗ ಇದನ್ನ ಕ್ಲಿಯರ್ ಮಾಡಿದರೆ ತುಂಬಾ ಒಳ್ಳೆಯದು. ಈಗ ಎಲ್ಲರಲ್ಲೂ ಉಳಿದಿರೋದು ಒಂದೇ ಪ್ರಶ್ನೆ, ಇದು ನಿಜವಾಗಿಯೂ ಎನ್ಕೌಂಟರ್ ಆಗಿತ್ತೆ ಅಥವಾ ಶರಣಾಗಿದ್ದ ವ್ಯಕ್ತಿಯ ಮೇಲೆ ಅತಿಯಾದ ಬಲಪ್ರಯೋಗ ನಡೆದಿದೆಯೇ ಅನ್ನುವಂಥದ್ದು. ಈ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾದ್ರೆ ನ್ಯಾಯಾಂಗ ತನಿಖೆ ವರದಿಯನ್ನ ಕಾಯಲೇಬೇಕು. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾಗಿದೆ. ಸತ್ಯ ಏನೇ ಇರಲಿ, ಒಬ್ಬ ಯುವ ಹೋರಾಟಗಾರನ ಸಾವಿನ ಬಗ್ಗೆ ದೇಶಾದ್ಯಂತ ಚರ್ಚೆಯಾಗುತ್ತಿರುವುದಂತೂ ಸತ್ಯ. ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.